ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಅಕೌಂಟಿಂಗ್ ಈಕ್ವೇಶನ್ ಬಗ್ಗೆ ಹೇಳ್ಕೊಡ್ತೀನಿ. ಅಕೌಂಟಿಂಗ್ ಈಕ್ವೇಶನ್ ಅಂದರೆ ಏನಪ್ಪಾ ಅಂದರೆ ಅಸೆಟ್ಸ್ ಈಸ್ ಈಕ್ವಲ್ಸ್ ಟು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅಂತ. ಇವಾಗ ನಾನು ನಿಮಗೆ ಮೊದಲನೇದಾಗಿ ಅಸೆಟ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಅಸೆಟ್ಸ್ ಅಂದರೆ ಆಸ್ತಿಗಳು. ಅಂದರೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ಕೊಳ್ಳಿ. ನಾನು ನಿಮಗೆ ಅಸೆಟ್ಸ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ ಇವಾಗ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್, ಇದೆಲ್ಲ ಏನಾಗುತ್ತೆ, ಅಸೆಟ್ ಆಗುತ್ತೆ. ಅದಾದಮೇಲೆ ಲಯಾಬಿಲಿಟೀಸ್ ಅಂದರೆ ಜವಾಬ್ದಾರಿ. ಇವಾಗ ಲಯಾಬಿಲಿಟೀಸ್ಗೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಟ್ಯಾಕ್ಸ್ ಪೇಯಬಲ್, ಇವೆಲ್ಲ ಏನಾಗುತ್ತೆ, ನಾವು ಪೇ ಮಾಡಬೇಕು, ಅಂದರೆ ಅದು ನಮಗೆ ಜವಾಬ್ದಾರಿ ಆಗುತ್ತೆ. ಆದ್ರಿಂದ ಲಯಾಬಿಲಿಟೀಸ್ ಆಗುತ್ತೆ. ಅದಾದಮೇಲೆ ಕ್ಯಾಪಿಟಲ್ ಅಂದರೆ ಏನಪ್ಪ ಅಂದರೆ ಬಂಡವಾಳ. ನಿಮಗೆ ಗೊತ್ತಿರ್ಬೋದು, ಬಂಡವಾಳ ಅಂದರೆ ನಾವೀಗ ಒಂದು ಬಿಸ್ನೆಸ್ನ ಮಾಡ್ತೀವಿ, ನಾವು ಏನು ಬಂಡವಾಳನ ಹಾಕ್ತೀವಲ್ಲ ಅದನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಇವಾಗ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಒಂದು ಸಿಂಪಲ್ ಆಗಿ ಒಂದು ಲೆಕ್ಕನ ಮಾಡಿ ತೋರಿಸ್ತೀನಿ. ಇವಾಗ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಲೆಕ್ಕನ ಮಾಡೋದ್ರ ಮೂಲಕ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಅಸೆಟ್ಸ್ ಈಸ್ ಈಕ್ವಲ್ಸ್ ಟು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅನ್ನೋದೇನಿದೆ ಅಲ್ಲ, ಈ ಈಕ್ವೇಶನ್ ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಇವಾಗ ನೋಡ್ಕೊಳ್ಳಿ, ಅಸೆಟ್ನ ನಾವು 100 ಇದೆ ಅಂತ ಅನ್ಕೊಳ್ಳೋಣ. ಇವಾಗ ನಾವು ಏನು ಈಕ್ವೇಶನಲ್ಲಿ ಪ್ರೂವ್ ಮಾಡಬೇಕು ಅಂದರೆ ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ನ ನಾವು ಆ್ಯಡ್ ಮಾಡಿದಾಗ ಅಸೆಟ್ ಅಂದರೆ ಈ 100ಗೆ ಈಕ್ವಲ್ ಆಗುತ್ತೆ ಅಂತ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು ತಗೊಳ್ಳೋದಾದ್ರೆ ಇಲ್ಲಿ 70ನ ತಗೋತೀನಿ ಪ್ಲಸ್ 30ನ ತಗೋತೀನಿ ನಾನು. ಅಂದರೆ ಇವಾಗ ಏನಾಗುತ್ತೆ, ಈ 70 ಪ್ಲಸ್ 30 ಮಾಡ್ಕೊಂಡ್ರೆ ನಮಗೆ 100 ಬರುತ್ತೆ. ಅಂದರೆ ಇವಾಗ ಅಕೌಂಟಿಂಗ್ ಈಕ್ವೇಶನ್ ಅಸೆಟ್ಸ್ ಈಸ್ ಈಕ್ವಲ್ಸ್ ಟು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಏನಿದೆ ಅಲ್ಲ, ಅದು ಈಕ್ವಲ್ ಅಂತ ತೋರಿಸಿದ್ವಿ. ಇದೇ ರೀತಿ ತುಂಬ ಲೆಕ್ಕಗಳನ್ನ ನಾನು ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಇದೇ ರೀತಿ ತುಂಬ ವಿಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.